ಈ ದಿನ ಹರಿಹರ ನಗರದ ಪ್ರವಾಸಿ ಮಂದಿರದಲ್ಲಿ ಜಯ ಕರ್ನಾಟಕ ಸಂಘಟನೆಯ ನಗರಸಭೆಯ ಹಾಗೂ ಕ್ರೀಡಾ ಇಲಾಖೆಗೆ ಸಂಬಂಧಪಟ್ಟ ಮಳಿಗೆಗಳು ಮರು ಹರಾಜು ಪ್ರಕ್ರಿಯೆಯ ವಿರುದ್ಧ ಧರಣಿ ಅಂತ ನಡೆಸುತ್ತಿರುವ ಜಯ ಕರ್ನಾಟಕ ಸಂಘಟನೆಯ ತಾಲೂಕು ಅಧ್ಯಕ್ಷರು ಆದ ಗೋವಿಂದ್ ಜಿಎಸ್ ಇವರು ಸುಮಾರು 135 ದಿನಗಳ ಧರಣಿ ಸತ್ಯಾಗ್ರಹವನ್ನು ಮಾಡ್ತಾ ಇದ್ದು ಇದುವರೆಗೂ ಸಹ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಇತ್ತ ಗಮನ ಹರಿಸದೇ ಇರುವುದು ಎಷ್ಟು ಸರಿ? ಕೇವಲ ಮಳೆಗಳಲ್ಲಿ ವ್ಯವಹಾರ ಮಾಡ್ತಿರುವ ಮಾಲೀಕರ ಕೈಗೊಂಬೆಗಳಂತೆ ವರ್ತಿಸ್ತಾ ಇರುವ ಅಧಿಕಾರಿಗಳ ಕರ್ತವ್ಯ ಮಳಿಗೆಗಳ ಮಾಲೀಕರಲ್ಲಿ ಅಧಿಕಾರಿಗಳ ನಿಷ್ಠೆಯನ್ನು ಬೆನ್ನು ತಟ್ಟುತ್ತಿರುವ ಅಧಿಕಾರಿಗಳು ಇನ್ನು ಎಷ್ಟು ದಿನ ಸಂಘಟನೆಯವರು ಧರಣಿ ಸತ್ಯಾಗ್ರಹವನ್ನು ಮಾಡಬೇಕು ಎಂಬುದನ್ನು ದಯಮಾಡಿ ತಿಳಿಸಿರಿ. ಸಭೆಯ ಉದ್ದೇಶ ಅಷ್ಟೇ ನಮ್ಮ ಹತ್ರ, ಅದನ್ನು ಬಿಟ್ಟು ಇನ್ನೊಂದು ಬಿಟ್ಟು ಇದು ಯಾಕಂದರೆ ವೇದಿಕೆ ಕಾರ್ಯಕ್ರಮ. ಪ್ರಕಾಶ್ ಬಂದವರು ಕೇಳಿದ್ರೆ ಸಂಘಟನೆ ಬಗ್ಗೆ, ಒಬ್ಬ ಸಂಘಟನೆಯಲ್ಲಿ ಇರ್ತಕ್ಕಂಥದ್ದು ಇಲ್ಲಿ ಕೂತ್ಕೊಂಡು ಅಷ್ಟು ದಿನ ಆಯಿತು ಇಷ್ಟು ದಿನ ಆಯಿತು ಅಂತ, ಅದಕ್ಕೆ ಸಂಘಟನೆ ಜವಾಬ್ದಾರಿ ಆಗೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಗೋವಿಂದನ ಒಬ್ಬನು ಇಲ್ಲಿ ಸಂಘಟನೆ ಅಧ್ಯಕ್ಷನಾಗಿ ಮಾಡಿರ್ತಾರೆ, ಅವನು ಅದಕ್ಕೆ ಇದು ಕೊನೆ ಹೋಗ್ಬೇಕು. ಒಂದು ಒಳ್ಳೆಯದೇ ಆಗಲಿ ಕೆಟ್ಟದ್ದೇ ಆಗಲಿ, ಇವಾಗ ಒಬ್ಬ ಜಿಲ್ಲಾಧಿಕಾರಿ ಒಬ್ಬ ಸಂಘಟನೆಯನ್ನು ಪ್ರಶ್ನೆ ಮಾಡ್ತಾರೆ ಅಂತಂದರೆ ಯಾಕೆ ಮಾಡಿದ್ರು ಅನ್ನೋದನ್ನು ನಾವು ಮೊದಲು ಮನಗಂಡೆ ಬಿಟ್ಟಿರ್ತಾರೆ. ಈಗ ಸುಮ್ಮನೆ ಯಾರು ಇದು ಮಾಡೋಕ್ಕಾಗಲ್ಲ. ಈಗ ಜಿಲ್ಲಾಡಳಿತ ವಿರುದ್ಧ ಅವರು ಇದು ಮಾಡಿದ್ದಾರೆ, ಅದಕ್ಕೆ ಅವ್ರು ಸ್ಪಷ್ಟೀಕರಣ ಕೊಡಬೇಕಿತ್ತು. ಯಾವ ಇಲಾಖೆಯಿಂದ ಇದಾಗಿದೆ ನಿರಂತರವಾಗಿ ಅವ್ನು ಕುತ್ಕೊಂತ ಬಂದ, ಅಲ್ಲಿ ಕೂರ್ಬರ ಇಲ್ಲಿ ಕೊಡ್ಬಾರ ಅಂತೇಳಿ ಪೊಲೀಸರ ಹರಾಸ್ಮೆಂಟು ಮತ್ತು ಅವನ ಮೇಲೆ ದಬ್ಬಾಳಿಕೆ, ರೋಡಿ ಶೀಟ್ ಹಾಕೋದು ಇವೆಲ್ಲವೂ ಕೂಡ ಇವತ್ತಿನ ದಿವಸ ಎಲ್ಲರೂ ನೋಡಿದ್ದಾರೆ. ಎಲ್ಲ ಮೀಡಿಯಾದಲ್ಲಿ ಕೂಡ ಅದು ಬಂದಿದೆ, ಚರ್ಚೆ ಆಗಿದೆ. ಆ ವಿಚಾರವಾಗಿ ನಾವು ಜಿಲ್ಲಾಧಿಕಾರಿಗಳು ಅವರೇನು ಇವತ್ತಿನ ದಿವಸ ಒಬ್ಬ ಹೋರಾಟಗಾರನ ಹತ್ತಬೇಕು, ಹೋರಾಟಗಾರನ ಕುಗ್ಗಿಸ್ಬೇಕು ಅನ್ನೋಂಥ ಒಂದು ಮನೋದೃಷ್ಟಿಯನ್ನು ಇಟ್ಟುಕೊಂಡು ಹೋರಾಟನ ಇಲ್ಲಿಗೆ ಕೈ ಬಿಡಬೇಕು ಅಂತ ಹೆದರಿಸಲಿಕ್ಕೆ ಮಾಡ್ತಿದ್ದಾನೆ, ಅದಕ್ಕಾಗಿ ಹೋರಾಟ ಮಾಡ್ತಿದ್ದಾನೆ ಅಂತ. ಅವನು ಹೋರಾಟನ ದುಡ್ಡಿಗೆ ಮಾಡೋದಾಗಿದ್ದು ಎಂದೋ ಡಿಸ್ಕಸ್ ಮಾಡ್ತದ, ಅವ್ರು ಇಲ್ಲದ ಅಲ್ಲ ಸಲ್ಲದ ಆರೋಪ ಮಾಡ್ಕೊಂತ ಹೇಳ್ತಾರೆ. ಹಾಗಾಗಿ ನಾವು ಈ ಕೂಡಲೇ ಸಂಬಂಧಪಟ್ಟಂಥ ಜಿಲ್ಲಾ ಉತ್ಸವ ಸಚಿವರಿಗೆ ನಂಬಿಕೆ ಇಲ್ಲ. ಇದು ಯಾರೋ ಒಬ್ಬ ಪ್ರಭಾವಿ ಹೋಗ್ತಾನೆ, ಬಾರ್ ಕರ್ಕೊಂಡು ಹೋಗ್ತಾನೆ, ಹೋಗ್ಬಿಟ್ಟು ಹೇಳ್ತಾನೆ ಇಲ್ಲ ಡಿ ಸಚಿವರು ಕನ್ನಡ ಸಂಘರು ದುಡ್ಡು ಕೇಳಕ್ಕೆ ಮಾಡ್ತಾರ. ಹರಿಯಾಣದಲ್ಲಿ ಕಿಲಸ ಫ್ಯಾಕ್ಟ್ರಿ ಬಂದಾಗಿದೆ, ಇಲ್ಲಿ ದುಡಿಬೀನು ಅಂತ ಹೇಳ್ತಿದ್ದಾನೆ. ಇಲ್ಲಿ ಒಂದು ಮಳಿಗೆನ 2100 ರೂಪಾಯಿಂದ 2200 ರೂಪಾಯಿ ಸರ್ಕಾರ ಕೊಡ್ತಾರೆ. ಸಬ್ಲೀಜು 22ರಿಂದ 30,000 ಕೊಡ್ತಾರೆ. ಒಂದು ತಿಂಗಳಿಗೆ ಕಡಿಮೆ ಅಂತ 6-7 ವರ್ಷ ಲಾಸ್ ಆಗ್ತದೆ ಸರ್ಕಾರಕ್ಕೆ. ನಾವು ಸರ್ಕಾರಕ್ಕೆ ರೆವೆನ್ಯೂ ಕೊಡಲಿ ಅಂತ ಹೋರಾಟ ಮಾಡಿದಪ್ಪ ಅಧಿಕಾರಿಗಳ ಮುಖಾಂತರ ಧಮಕಿ ಹಾಕಿಸ್ತಾರೆ, ರೌಡಿ ಶೀಟರ್ ಮಾಡ್ತಾರೆ. ಹೋರಾಟಗಾರರಿಗೆ ಹೊಸದಲ್ಲ, ಇಂಥ ಹೋರಾಟಕ್ಕೆಲ್ಲ ನಮ್ಮ ತಮ್ಮನೂ ಬಗ್ಗಲ್ಲ. ಈ ದಿನ ಹರಿಹರ ತಾಲೂಕಿನ ಹಾಗೂ ನಗರದ ವಿವಿಧ ಕನ್ನಡ ಪರ ಸಂಘಟನೆಗಳು, ದಲಿತ ಪರ ಸಂಘಟನೆಗಳು, ಫುಟ್ಪಾತ್ ವ್ಯಾಪಾರಿಗಳು ಸಂಘಟನೆಗಳು, ಆಟೋ ಚಾಲಕರ ಸಂಘಟನೆಗಳು ಇವರನ್ನೆಲ್ಲ ಒಳಗೊಂಡು ಇನ್ನು ಕೆಲವೇ ದಿನಗಳಲ್ಲಿ ಹರಿಹರ ಬಂದ್ ಕಾರ್ಯಕ್ರಮವನ್ನು ಆಯೋಜನೆ ಮಾಡುವ ನಿಟ್ಟಿನಲ್ಲಿ ಈ ದಿನ ನಗರದ ಪ್ರವಾಸಿ ಮಂದಿರದಲ್ಲಿ ಸಭೆ ಸೇರಿಸಲಾಗಿತ್ತು. ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡರ ಬಣ ಅಧ್ಯಕ್ಷರು ಎಂ ಇಲಿಯಾಸ್, ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣ, ರಮೇಶ್ ಮಾನೆ ಹಾಗೂ ಪ್ರೀತಂ ಬಾಬು, ಆಮ್ ಆದ್ಮಿ ಪಾರ್ಟಿ ಮುಖಂಡರು ಮಲ್ಲೇಶ್, ದರ್ಶನ್ ಅಭಿಮಾನಿ ಬಳಗದ ಅಧ್ಯಕ್ಷರು, ಮಾರುತಿ, ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಸಂಚಾಲಕರು, ಆರ್ ಶ್ರೀನಿವಾಸ್ ಪದಾಧಿಕಾರಿಗಳು, ರಾಹುಲ್, ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರು ಹಾಗೂ ಶಶಿನಾಯಕ್ ಆಟೋ ಮಾಲಕರು ಮತ್ತು ಚಾಲಕರ ಸಂಘದ ಸಹ ಕಾರ್ಯದರ್ಶಿ ಎಲ್ ತಿಪ್ಪೇಶ್ ಹಾಗೂ ಕಾರ್ಮಿಕ ಮುಖಂಡರಾದ ಎಚ್ ಕೆ ಕೊಟ್ರಪ್ಪನವರು, ಕರ್ನಾಟಕ ರಕ್ಷಣಾ ವೇದಿಕೆ ಸಂಘಟನೆಯ ಮಹಿಳಾ ಅಧ್ಯಕ್ಷರಾದ ಭಾಗ್ಯಕ್ಕ ಹಾಗೂ ದಾವಣಗೆರೆ ಜಿಲ್ಲಾ ಅಂಬೇಡ್ಕರ್ ಧ್ವನಿ ಸಂಘಟನೆಯ ಅಧ್ಯಕ್ಷರಾದ ಮಂಜುನಾಥ್ ಕೊಪ್ಪಳ ಇವರು ಈ ಸಂದರ್ಭದಲ್ಲಿ ಭಾಗವಹಿಸಿದರು. ಹಾಗೂ ಈ ಎಲ್ಲ ಸಂಘಟನೆಯ ಅಧ್ಯಕ್ಷರು, ಪದಾಧಿಕಾರಿಗಳು ಜೈ ಕರ್ನಾಟಕ ಸಂಘಟನೆಯ ಹೋರಾಟಕ್ಕೆ ತಮ್ಮ ಬೆಂಬಲವನ್ನು ಸೂಚಿಸಿ ಹರಿಹರ ಬಂದ್ ಕರೆಗೆ ನಾವು ಸಹ ಸಹಕಾರವನ್ನು ನೀಡುತ್ತೇವೆ, ಈ ಹೋರಾಟಕ್ಕೆ ಜಯ ಸಿಗುವವರೆಗೂ ನಿಮಗೆ ಬೆಂಬಲವನ್ನು ನೀಡುತ್ತೇವೆ ಅಂತ ಈ ಸಂದರ್ಭದಲ್ಲಿ ತಿಳಿಸಿದರು. ಹಾಗೂ ಇನ್ನು ಮುಂದಾದವರು ಹೋರಾಟಗಾರರಿಗೆ ನ್ಯಾಯ ಸಿಗುವುದೇ ಎಂಬುದನ್ನು ಕಾದು ನೋಡಬೇಕಾಗಿದೆ. ವರದಿ ಎಲ್ ತಿಪ್ಪೇಶ್, ಕರ್ನಾಟಕ ಪವರ್ ನ್ಯೂಸ್ 1 ಹರಿಹರ. ವಿಶೇಷವಾಗಿ ಜಯ ಕರ್ನಾಟಕ ಸಂಘಟನೆಯ ಸುಮಾರು 135 ದಿನದಿಂದ ನಿರಂತರವಾಗಿ ಧರಣಿ ನಡೀತಾ ಇದೆ. ಅದರ ಹಿನ್ನೆಲೆ ಒಳಗೆ ಇವತ್ತು ಏನು ಅಧ್ಯಕ್ಷರಾದಂಥ ಗೋವಿಂದ ಅವರು ಕರೆದಂಥ ಸಭೆಗೆ ವಿವಿಧ ಸಂಘಟನೆಯ ಎಲ್ಲರೂ ಇಲ್ಲಿ ಸೇರಿದ್ದಾರೆ. ಪ್ರಮುಖವಾಗಿ ರಾಜ್ಯ ಸಂಘಟನೆಯ ಸಂಚಾಲಕರಾದ ರಮೇಶ್ ಅವರು ಇಲ್ಲಿ ಇದ್ದಾರೆ. ಅವರ ಉಪಸ್ಥಿತಿಯಲ್ಲಿ ಈ ಒಂದು
ಮೀಟಿಂಗ್ ಆಗ್ತಿರೋದು ಭಾಳ ಸೂಕ್ತ. ಯಾಕೆಂದರೆ ಜೈ ಕರ್ನಾಟಕ ಅನ್ನೋದು ಒಂದು ಸ್ಥಳೀಯ ಸಂಸ್ಥೆ ಅಲ್ಲ, ರಾಜ್ಯ ಸಂಘಟನೆ. ಅದೇನೇ ಮಾಡಿದರೂ ಅದರ ಹೆಸರು ಸಾಧಕ ಬಾಧಕ ರಾಜ್ಯದವ್ರಿಗೂ ಸೇರುತ್ತೆ, ಕೆಟ್ಟ ಹೆಸರು ಬಂದರೂ ಅವ್ರಿಗೆ ಸೇರುತ್ತೆ. ಯಾಕೆ ಅಂತಂದರೆ ಜೈ ಕರ್ನಾಟಕ ಅನ್ನೋದು ಅದು ಒಂದು ರಾಜ್ಯ ಸಂಘಟನೆ ಆಗಿರೋದ್ರಿಂದ ಅಂತರ ಒಂದು ಸಮ್ಮುಖದಲ್ಲಿ ಒಂದು ಸಭೆ ನಡೀತಿರೋದು ಬಹಳ ಒಂದು ಅನಿವಾರ್ಯತೆ ಇದ್ದ ಅವಶ್ಯಕತೆ ಇದೆ. ಅವರು ಬಂದಿದ್ದಾರೆ, ನಾನು ವಿಶೇಷವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಯಾಕೆಂದರೆ ಗೋವಿಂದರವರ ಹೋರಾಟ ನಾವು ನೋಡಿದ್ದೇವೆ. ಆ ಸಂಬಂಧಪಟ್ಟಂಥ ಇಲಾಖೆ ಅಧಿಕಾರಿಗಳು ಅವ್ರಿಗೆ ಯಾವುದೇ ರೀತಿ ಸ್ಪಂದನೆ ಕೊಟ್ಟಿಲ್ಲ. ಹಾಗಾಗಿ ಜೈ ಕರ್ನಾಟಕ ಸಂಘಟನೆ ಬಂದ್ ಮಾಡೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಆ ಒಂದು ಕಾರ್ಯಕ್ರಮಕ್ಕೆ ನಾವು ಕೂಡ ಜೀವನದಿಂದ ಸಹಕಾರ ಕೊಡ್ತೇವೆ ಮತ್ತು ಎಲ್ಲ ಇಲಾಖೆಯನ್ನು ತನ್ನ ಹಿಡಿತದಲ್ಲಿ ಇಟ್ಕೊಂಡು ಸರ್ವಾಧಿಕಾರಿ ಧೋರಣೆ ತೋರ್ತಾರೆ ಅಂತ ಜಿಲ್ಲಾಧಿಕಾರಿಗಳನ್ನ ಆದಷ್ಟು ಬೇಗ ನಮ್ಮ ದಾವಣಗೆರೆ ಜಿಲ್ಲೆಯಿಂದ ವರ್ಗಾವಣೆ ಮಾಡೋದಕ್ಕಂತ ಎಲ್ಲ ಕಡೆಯಿಂದ ಹಸ್ತಾಕ್ಷರ ಅಂದರೆ ಸಹಿ ಸಂಗ್ರಹಣೆಯನ್ನು ಮಾಡಿ ನಮ್ಮ ಒಂದು ಸಚಿವರ ಗಮನಕ್ಕೆ ತಂದು ವರ್ಗಾವಣೆಯನ್ನು ಮಾಡಿಸೋದಕ್ಕೂ ಅದು ಒಂದು ವ್ಯವಸ್ಥೆಯನ್ನು ಇದರಲ್ಲಿ ಆಗಬೇಕಂತ ಹೇಳಿ ನಾನು ಒಂದು ಸೂಚನೆ ಸಲಹೆಯನ್ನು ಕೊಡ್ತಾರೆ. ನಮ್ಮ ಮತ್ತು ನಮ್ಮ ಸಂಘಟನೆ ವತಿಯಿಂದ ಯಾವಾಗಲೂ ಬೆಂಬಲ ಇದ್ದೇ ಇರುತ್ತೆ. ದೊಡ್ಡದೆಲ್ಲ ಮಾತಾಡಿರೋಣ. ನಿಮ್ಮ ಪ್ರತಿಭಟನೆಗೆ ನಾವು ಯಾವಾಗಲೂ ಬೆಂಬಲವಾಗಿರ್ತೀವಿ. ನೀವು ಯಾವಾಗ ಕರೆ ಮಾಡಿದ್ರು ನಾವು ನಿಮ್ಮ ಜೊತೆಗಿದ್ದು ನಿಮಗೆ ಸಹಕಾರ ಮಾತಾಡ್ತೀವಿ. ಗೋವಿಂದ ಅನ್ನೋದು ಒಂದು ರಾಮಾಯಣ ಇತ್ತು. ಅವ್ರು ಯಾವ ಕೈಗೂ ಪಾಸ್ ಆಗುತ್ತೆ, ಹೋರಾಟಕ್ಕೆ ಕೈ ಸೇರುವಂಥ ವ್ಯಕ್ತಿ. ಈ ಕಾಲ ಮುಂದಿಟ್ಟಿದ್ದು ಹಿಂದಿನ ಅಂತ ವ್ಯಕ್ತಿ. ಅದಕ್ಕೆ ನಾವು ಮೊದಲಿಂದ ಸಪೋರ್ಟ್ ಮಾಡ್ತಾ ಇದ್ದೀವಿ, ಇನ್ನು ಮುಂದೆ ಕೂಡ ನಾವು ಮಾಡ್ತೀವಿ. ಒಂದು ಪ್ರತಿಭಟನೆ ಆಗೋಕ್ಕಿಂತ ಮುಂಚೆ ಎಲ್ಲ ಸಂಘಟನೆಗಳು ಹೋಗಿ DC ಗೆ ಮನವಿ ಕೊಡೋಣ, ನಾವು ಟೈಮ್ ಕೊಡೋಣ. ಅದು ಬೇರ್ಪಟ್ಟು ಅವ್ರು ಏನು ಮಾಡ್ಕೊಂಡು ಆಮೇಲೆ ನಾವು ಸ್ಟ್ರೈಕ್ ಮಾಡೋದಿದ್ರೆ ಮಂಗಳವಾರ ಮಾತ್ರ ಹಾಕ್ಬಾರ್ದು. ಹಳ್ಳಿಯಿಂದ ಬಂದಿರ್ತಾರೆ ಜನ ದುಡ್ಕೊತೀನಿ, ಆ ಹೊರಟಿನ ಮೇಲೆ ಒಳ್ಳೆ ಆ ಮಂಗಳವಾರ ಒಂದು ಬಿಟ್ಟು ಬೇರೆ ಯಾವುದೋ ವಾರ ಹಾಕಿದ್ರು ನಾವು ಸದಾ ನಿಮ್ಮ ಜೊತೆಗಿರ್ತೀವಿ, ಹೋರಾಟ ಮಾಡೋಕ್ಕೆ ಸಿದ್ಧರಾಗಿರ್ತೀವಿ. ವೇದಿಕೆ ಇವರೆಲ್ಲರೂ ಕೂಡಿ ಇದು ಮಾಡಿದಾಗ ಇದಾಗುತ್ತೆ. ಏನು ಹೇಳ್ತಾರಪ್ಪ ಅಂದರೆ ಜಸ್ಟ್ ಒಂದು ಮಾತಾಡಿ ಎದ್ದು ಹೋಗೋದಲ್ಲ, ಮಾತಾಡಿದ್ದು ಹೋಗೋದ್ರಿಂದ ಏನಾಗುತ್ತೆ. ಹೋರಾಟವಾಗಿ ಆ ಜಿಲ್ಲಾಧಿಕಾರಿ ಮೇಲೆ ಕ್ರಮ ತಗೊಳ್ಳೇಬೇಕು. ಯಾಕಪ್ಪ ಅಂದರೆ ಸಂಘಟನೆಗಳು ಮತ್ತು ಅದರ ನಂತರ ಪತ್ರಿಕೆ ಮೀಡಿಯಾದವರಿಗೂ ಇದು ಮಾಡಿದರು. ಮೀಡಿಯಾದವರು ಸುಮ್ಮನೆ ಕುಂದಿರಬಾರ್ದು, ಮೀಡಿಯಾದವರು ಅದಕ್ಕೆ ಇದು ಮಾಡಬೇಕು. ಎಲ್ಲ ಸುಮಾರು ನಮ್ಮ ಹರಿಹರ ತಾಲೂಕಿನಾಗೆ ಶಾಸಕರು ಅಂತಾರೆ ಅಂದರೆ, ಆಮೇಲೆ ಅದ್ರ ಜೊತೆಗೆ ಹಿರಂತರು ಅಂತಾರೆ. ಅಂದರೆ ಸಂಘಟನೆಗಳಿಗೆ ಏನಪ್ಪ ತಕ್ಷಣ ಒಂದೇನೋ ಕೊಟ್ಟು ದಬಾಯಿಸಿ ಇದು ಮಾಡೋ ಪ್ರಯತ್ನ ಮಾಡ್ತಾರೆ. ಅದನ್ನು ಯಾವುದೇ ಕಾರಣಕ್ಕೂ ಆಗಬಾರ್ದು. ಜೋರಾಗಿ ಒಂದು ಒಳ್ಳೆ ಇದು ಮಾಡಿದ್ರೆ ಒಳ್ಳೆ ಇದಾಗುತ್ತೆ. ಹರಿಹರದಾಗ ಫಸ್ಟ್ MP ಬಂದಾಗ ನಾನು ಫಸ್ಟು ಹಪ್ಪಳಿ ರೋಡು ಸೀದಾ ಮಾಡ್ತೀನಿ ಅಂತ ಹೇಳಿದ್ರು ಗೆದ್ದ ತಕ್ಷಣ. ಅದು ಇಲ್ಲಿವರೆಗೂ ಆಗಿಲ್ಲ. ಈಗ ಇದು ನಮ್ಮ ಶಿವಮೊಗ್ಗ ರೋಡ್, ಇದು ಇದು ರಾಣಿಬೆನ್ನೂರು ರೋಡು, ಇದು ಭಾಳ ದಿನದಿಂದ ಹಾಲಿ ಶಾಸಕರೇ ಭಾಳ ಅರ್ಚನೆ ಮಾಡಿದ್ರು. ನಮ್ಮ ಇವನು ಗೋವಿಂದ ಅದಕ್ಕೆ ಅಷ್ಟು ಅಡ್ಡ ಇದು ಮಾಡ್ಕೊಂಡಿರಲಿಲ್ಲ ಅಂದರೆ ಆಗ್ತಿದ್ದಿಲ್ಲ. ಎಲ್ಲರೂ ಬಂದಿದ್ರು ಆ ಟೈಮಲ್ಲಿ, ಎಲ್ಲ ಸಂಘಟನೆಗಳು ಇದ್ರು. ಸೊ ಆಗ ಇವು ಬಿಗಿಯಾಗಿರೋದ್ರಿಂದ ಆ ಕೆಲಸಕ್ಕೆ ಶಾಸಕರು ಸ್ವಲ್ಪ ಹಿಂದೇಟು ಹಾಕಿದ್ರು, ಇಲ್ಲಿದ್ರೆ ಆಗ್ತಿದ್ದಿಲ್ಲ. ಈ ಮುಖ್ಯಮಂತ್ರಿ ಆಗಲಿ ಆಮೇಲೆ ಉಪಮುಖ್ಯಮಂತ್ರಿ ಆಗಲಿ ಬರ್ತಾರೆ ಮಠಗಳಿಗಷ್ಟೇ ಇದು ಮಾಡ್ತಾರೆ ಹೊರತು ಇಲ್ಲಿ ರೋಡ್ನಲ್ಲಿ ಏನು ಪರಿಸ್ಥಿತಿ ನಡೀತಾ ಇದೆ, ಸಂಘಟನೆಗಳು ಏನು ಮಾಡ್ತಿದ್ದಾರೆ ಅದ್ರ ಬಗ್ಗೆ ಗಮನ ವಹಿಸೋದಿಲ್ಲ. ಸುಮ್ಮನೆ ತಾತ್ಕಾಲಿಕವಾಗಿ ಒಂದು ಸ್ಟೇಟ್ಮೆಂಟ್ ಕೊಡೋದು, ಎದ್ದೋಗೋದು, ಆ ರೀತಿ ಆಗಬಾರ್ದು. ಒಂದು ಯಾವುದೇ ಆಗಲಿ ಒಳ್ಳೆಯದೇ ಯೋಚನೆ ಮಾಡಿ ಮಾಡಬೇಕು.